ಇಷ್ಟೊಂದು ಅಮಂಗಳಕರವಾಗಿರುವುದು ಅಲ್ಲದೆ ಅಪ್ಪ ನೋಡು ಅರಮನೆಯ ಮೇಲ್ಭಾಗದಲ್ಲಿ ಅಪಸಕಲಗಳೇ ಕಾಣುತ್ತಿರುವುದಲ್ಲ, ಇದಕ್ಕೆ ಕಾರಣ ಏನಿರಬಹುದು ಅಗ್ರಜ? ಅಗ್ರಜ, ನನ್ನ ಮನಸ್ಸಿನಲ್ಲೂ ಕೂಡ ಸಂದೇಹ ಉಂಟಾಗಿರುವುದು, ದಿಕ್ಕೇ ತೋಚುತ್ತಿಲ್ಲ. ಅನುಜ, ಇದೇನು ಅಯೋಧ್ಯೆ ನಗರವು ಇಷ್ಟೊಂದು ಅಮಂಗಳಕರವಾಗಿರುವುದು ಅಲ್ಲದೆ ಅತ್ತ ನೋಡು ಅರಮನೆಯ ಮೇಲ್ಭಾಗದಲ್ಲಿ ಧ್ವಜಪತಾಕೆಗಳು ಕಾಣದಿರಲು ಅಗ್ರಜ, ಈ ದಿನ ನನ್ನ ಎಡಗಣ್ಣು ಅದರುತ್ತಿರುವುದು ಅಗ್ರಜ. ಅನುಜ, ನನ್ನ ಬಲಭುಜವೂ ಅದರುತ್ತಿರುವುದು. ಇದನ್ನೆಲ್ಲ ನೋಡಿದರೆ ನಮ್ಮ ಜನಕನು ಕುಶಲಂದಿರುವನೇ. ಅಗ್ರಜನಾದ ಶ್ರೀರಾಮಚಂದ್ರನು ಸೌಖ್ಯವೇ, ಮಾತೆಯವರು ಕುಶಲವೇ, ಅನುಜನಾದ ಲಕ್ಷ್ಮಣನು ಸೌಖ್ಯವೇ, ಸೀತಾಮಾತೆಯವರು ಕುಶಲವೇ. ಇದನ್ನೆಲ್ಲ ನೋಡಿದರೆ ಯಾರಿಗೆ ಏನು ವಿಪತ್ತು ಸಂಭವಿಸಿರುವುದು, ಯಾರನ್ನ ಕೇಳಲು ಮಾತಾ ಪಿತೃಗಳ ಕುಶಲ ವಾರ್ತೆಯನ್ನು ಅನುಜ? ಅಗ್ರಜ, ನಮಗಾಗುತ್ತಿರುವ ಅಪಶಕುನಗಳನ್ನು ನೋಡಿದರೆ ಏನು ವಿಪತ್ತು ಸಂಭವಿಸಿರಬಹುದೆಂದು ತೋರುವುದು. ಇನ್ನು ಮುಂದೆ ಹೋಗಿ ಯಾರನ್ನಾದರೂ ವಿಚಾರಿಸೋಣ ನಡೆ. ಅನುಜ, ಇದೇನು ಪುರ ಜನರನ್ನು ಕಂಡು ಕುಶಲ ವಾರ್ತೆಯನ್ನು ವಿಚಾರಿಸೋಣವೆಂದರೆ ನಮ್ಮನ್ನು ನೋಡಿದ ಜನರೆಲ್ಲ ಮುಖವನ್ನು ಹೊರೆ ಮಾಡಿಕೊಂಡು ಹೋಗುತ್ತಿರುವಲ್ಲ. ಇದುವರೆಗೂ ನಮ್ಮ ಆಗಮನವನ್ನು ಪ್ರೀತಿ ವಿಶ್ವಾಸಗಳಿಂದ ಎದುರುಗೊಳ್ಳುತ್ತಿದ್ದ ಜನರು ಈ ದಿನ ನಾವೇ ಮಾತನಾಡಿಸಿದರು ಉತ್ತರ ಕೊಡದೆ ಮುಖವನ್ನು ಮುಚ್ಚಿಕೊಂಡು ಹೋಗುತ್ತಿರುವಲ್ಲ. ಇದರ ಅರ್ಥವೇ ನನಗೆ ತಿಳಿಯದು ಸಹೋದರ. ಅಗ್ರಜ, ನಮ್ಮಿಂದ ಪುರ ಜನರಿಗೆ ಏನೋ ಅನ್ಯಾಯವಾಗಿರುವಂತೆ ತೋರುವುದು. ಜಾಗ್ರತೆ, ಅರಮನೆಗೆ ಹೋಗಿ ಮಾತೆಯವರನ್ನ ವಿಚಾರಿಸೋಣ ನಡೆ. ಸೋದರ, ಇದೇನು ಪುರ ಜನರು ಕಂಡು ಪುರ ಜನರೇ ನಮ್ಮನ್ನು ತಿರಸ್ಕರಿಸುವಾಗ ಇನ್ನು ಅರಮನೆ ಪುರಸ್ಕಾರ ಎಲಿಯದು. ರುಜ, ಈ ಪ್ರಪಂಚವೇ ನನಗೆ ಶೂನ್ಯವಾಗಿ ಕಾಣುತ್ತಿರುವುದು. ಶರೀರವು ಕಂಪಾಯಮಾನವಾಗಿ ಹದರುತ್ತಿರುವುದು. ಇನ್ನು ಅರಮನೆ ಸೇರುವುದಂತೂ ಅನುಜ. ಅಗ್ರಜ, ವೀರ ಕ್ಷತ್ರಿಯರಾಗಿ ಕೇವಲ ಅಪಶಕುನಗಳಿಗೆ ಧೈರ್ಯಗಿಡುವುದು ಸರಿಯಲ್ಲ. ಸಮಾಧಾನವಾಗಿರಿ, ನಡೆ ಅರಮನೆಗೆ ಹೋಗಿ ಮಾತೆಯವರನ್ನ ವಿಚಾರಿಸೋಣ. ಜಾಗ್ರತೆಗೆ ಹೋಗೋಣ ನಡೆ. ಅಮ್ಮ, ನಮ್ಮ ತಂದೆಯವರು ಎಲ್ಲಿರುವರಮ್ಮ? ಏನೆಂಬುದಾಗಿ ಹೇಳಿ, ನಿಮ್ಮ ತಂದೆಯವರು ಸ್ವರ್ಗಸ್ಥರಾದರ ಮಕ್ಕಳೇ. ನಮ್ಮನ್ನು ಪರದೇಶಿಗಳನ್ನಾಗಿ ಮಾಡಿ ಈ ಪಡವೆಯಲ್ಲಿ ನಮ್ಮನ್ನು ಪರದೇಶಿಗಳನ್ನಾಗಿ ಮಾಡಿ ಅಗ್ರಜ, ಶಾಂತರಾಗಿ ಹಾದದ್ದು ಹಾಗೆ ಹೋಯಿತು. ಚಿಂತಿಸಿ ಫಲವೇನು? ಅಮ್ಮ, ಶ್ರೀರಾಮಚಂದ್ರನಲ್ಲಿ ರಾಮ ಲಕ್ಷ್ಮಣ ಸೀತೆಯರು ವನವಾಸಕ್ಕೆ ಹೊರಟು ಹೋದರು. ಕಂದಮ್ಮಗಳೇ, ವನವಾಸಕ್ಕೆ ಹೊರಟು ಹೋದರು. ಏನೋ ಅಗ್ರಜ ವನವಾಸ ಹೋದರೆ ಕಾರಣವೇನಮ್ಮ? ಕಾರಣ ನಾನೇ. ಹಿಂದೆ ದೇವಾಸುರದ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ಜನಕರು ನನಗೆ 2 ವರಗಳನ್ನು ನೀಡಿದರು. ಆ ವರಗಳನ್ನು ನಾನು ಈಗ ಕೇಳಿಕೊಂಡೆನು. 1ನೇ ವರಕ್ಕೆ ರಾಮನಿಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕದ ಕಾರ್ಯವನ್ನು ನಿಲ್ಲಿಸಿ ನಿನಗೆ ಈ ಸಾಮ್ರಾಜ್ಯದ ಪಟ್ಟಾಭಿಷೇಕವಾಗಬೇಕಂತಲೂ, 2ನೇ ವರಕ್ಕೆ ರಾಮನ ನಾರುಮಡಿಯನ್ನಿಟ್ಟು 14 ವರ್ಷ ಪುರ ಪ್ರವೇಶ ಮಾಡದಂತೆ ವನವಾಸಕ್ಕೆ ತೆರಳಬೇಕಂತ. ಅದರಂತೆ ರಾಮ ಲಕ್ಷ್ಮಣ ಸೀತೆಯರು ವನವಾಸಕ್ಕೆ ಹೋದರು. ಈ ಆಘಾತವನ್ನು ತಾಳಲಾರದ ನಿಮ್ಮ ಜನಕನು ಸ್ವರ್ಗಸ್ಥರಾದರು.
ಬೇಕೇನು? ಈಗಲೇ ಈ ಶಾಂತರಾಗು ಶಾಂತರಾಗು. ನಿಲ್ಲಿಸು ಕೋಪವ ನಿಲ್ಲಿಸು ಕೋಪವ ಮಾತೆಯ ಕೊಂದರೆ ತೋಟವು ಬರುವುದು ಮಾತೆಯ ಕೊಂದರೆ ತೋಟವು ಬರುವುದು ನಿಲ್ಲಿಸು ಕೋಪವ ಮಾತೆಯ ಕೊಂದರೆ ಪಿತನೋ ಉಳಿವನೆ ಮಾತೆಯ ಕೊಂದರೆ ಪಿತನೋ ಉಳಿವನೆ ನಿಲ್ಲಿಸು ಕೋಪವ ಅಗ್ರಜ, ಕೋಪವು ಸರಿಯಲ್ಲ. ಕುಶಲಮತಿಯಾದ ನೀನು ಮಾತೆ ಎಂಬ ಮಮತೆಯನ್ನು ತೊರೆದು ಮಂದಮತಿಯಂತೆ ವರ್ತಿಸುವೆಯ? ಶಾಂತನಾಗು ಅಗ್ರಜ, ಶಾಂತನಾಗು. ಮಾತೆಯನ್ನು ಕೊಂದರೆ ಪಿತನು ಉಳಿಯುವನೇ? ಅನುಜ, ಜಾಗೃತಿಗೆ